ನಮಸ್ಕಾರ ವೀಕ್ಷಕ, ನಮ್ಮ ಪೊಲೀಸ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರವೀಂದ್ರ. ಬೆಂಗಳೂರಿನಲ್ಲಿ ಸಿಸಿಬಿ ಭರ್ಜರಿ ಕಾರ್ಯಾಚರಣೆ. 11.50 ಕೋಟಿ ಮೌಲ್ಯದ ಡ್ರಗ್ಸ್ ವಶ, 2 ಪೆಡ್ಲರ್ಗಳ ಬಂಧನ. ಹೊರ ರಾಜ್ಯದ 2 ಡ್ರಗ್ ಪೆಡ್ಲರ್ಗಳು, ಒಬ್ಬ ಮಹಿಳೆ ಸೇರಿದಂತೆ ಹಾಗೂ ವೀಸಾವಧಿ ಮುಗಿದಿದ್ದ 2 ವಿದೇಶಿ ಮಹಿಳೆಯರ ಬಂಧನ. 8,335 LSD ಸ್ಟ್ರಿಪ್ಸ್, 5 ಕೆಜಿ ಹೈಡ್ರೋ ಗಾಂಜಾ, 534 ಗ್ರಾಂ ಚರಸ್ ಮತ್ತು 1 ದ್ವಿಚಕ್ರ ವಾಹನ ವಶ. ಒಟ್ಟು ಮೌಲ್ಯ ಅಂದಾಜು 11.50 ಕೋಟಿ. ಬೆಂಗಳೂರು ನಗರದ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳವು ನಗರದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಡ್ರಗ್ ಜಾಲವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ. ಬಾಗಲೂರು ವ್ಯಾಪ್ತಿ ಎಸಿಪಿ HK ಮಹಾನಂದ್ ನೇತೃತ್ವದ ತಂಡವು ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಳಿ ನಡೆಸಿ ಹೊರ ರಾಜ್ಯದ 2 ಆರೋಪಿಗಳನ್ನು ಬಂಧಿಸಿದೆ. ಇವರು ಥೈಲ್ಯಾಂಡ್ನಲ್ಲಿರುವ ಕೇರಳ ಮೂಲದ ವ್ಯಕ್ತಿಯ ನಿರ್ದೇಶನದಂತೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಸರಬರಾಜು ಮಾಡುತ್ತಿದ್ದರು. ಇವರಿಂದ ಭಾರೀ ಪ್ರಮಾಣದ LSD ಸ್ಟ್ರಿಪ್ಸ್ ಹಾಗೂ ಹೈಡ್ರೋ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಪಾರ್ಸೆಲ್ ಮೂಲಕ ಡ್ರಗ್ಸ್ ಮತ್ತೊಂದು ಕಾರ್ಯಾಚರಣೆ ವಿದೇಶದಿಂದ ಅಂಚೆ ಮೂಲಕ ಬಂದಿದ್ದ 1.5 ಕೋಟಿ ಮೌಲ್ಯದ 1.5 ಕೆಜಿ ಹೈಡ್ರೋ ಗಾಂಜಾವನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳು ಯಾರಿಗೂ ಅನುಮಾನ ಬರದಂತೆ ಚಾಕೊಲೇಟ್ ಮತ್ತು ಬಿಸ್ಕೆಟ್ ಬಾಕ್ಸ್ಗಳಲ್ಲಿ ಇವುಗಳನ್ನು ಪ್ಯಾಕ್ ಮಾಡಿದ್ದರು. ಈ ಸಂಬಂಧ KG ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದೇಶಿ ಮಹಿಳೆಯರ ವಶ. ಮೈಕೋ ಲೇಔಟ್ ವ್ಯಾಪ್ತಿಯಲ್ಲಿ ವೀಸಾ ಅವಧಿ ಮುಗಿದಿದ್ದರೂ ಅಕ್ರಮವಾಗಿ ವಾಸವಾಗಿದ್ದ 2 ವಿದೇಶಿ ಮಹಿಳೆಯರನ್ನು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ಡಿಟೆನ್ಷನ್ ಸೆಂಟರ್ಗೆ ರವಾನಿಸಿದ್ದಾರೆ. ಈ ಕಾರ್ಯಾಚರಣೆಯನ್ನು ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರು ರವರ ಮಾರ್ಗದರ್ಶನದಲ್ಲಿ ಶ್ರೀ ಅಜಯ್ ಹಿಲೋರಿ ಅಪರ ಪೊಲೀಸ್ ಆಯುಕ್ತರು ಅಪರಾಧ ಬೆಂಗಳೂರು ನಗರ ಮತ್ತು ಶ್ರೀ ರಾಜಾ ಇಮಾಮ್ ಕಾಸಿಂ ಉಪ ಪೊಲೀಸ್ ಅಪರಾಧ 2 ಬೆಂಗಳೂರು ನಗರ ರವರ ನೇತೃತ್ವದಲ್ಲಿ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳದ ACP ರವರಾದ ಶ್ರೀ HK ಮಹಾನಂದ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ರವರಾದ ಶ್ರೀ ಮಂಜಪ್ಪ CA, ಶ್ರೀ ರಕ್ಷಿತ್ AK, ಶ್ರೀ VD ಶಿವರಾಜು ಮತ್ತು ಸಿಬ್ಬಂದಿಯವರ ತಂಡವು ಯಶಸ್ವಿಯಾಗಿ ಕೈಗೊಂಡಿರುತ್ತಾರೆ. ಕ್ಷಣ ಕ್ಷಣದ ಪೊಲೀಸ್ ಸುದ್ದಿಗಳಿಗಾಗಿ ವೀಕ್ಷಿಸಿ ನಮ್ಮ ಪೊಲೀಸ್ ನ್ಯೂಸ್. ಧನ್ಯವಾದಗಳು.